ಸಮಾಧಾನ ಕೂತ್ಕೊಳ್ಳಿ. ಕುಮಾರಸ್ವಾಮಿ ಅವರ ಹೇಳಿಕೆಗೆ ನಾವು ತಕರಾರಿಲ್ಲ. ಎಲ್ಲರೂ ಇವ್ರ ಹತ್ರ ಮಾತಾಡಲಿಕ್ಕೆ ಬಿಡುದಿಲ್ಲ, ಮತ್ತೆ ತಕರಾರು ಇಲ್ಲ ಅಂತ ಇವರಲ್ಲಿ ಇರ್ಲಿ. ಮೋದಿ ಗ್ಯಾರಂಟಿ ಎಸ್, ಕರ್ನಾಟಕ ಗ್ಯಾರಂಟಿ ನೋ ಅಂತಾರಲ್ಲ, ಅದಕ್ಕೆ ಹೇಳ್ತಾ ಇರೋದು. ಸರ್ಕಾರ ಕೂತ್ಕೊಳ್ಳಿ. ಈಗ ಅಧ್ಯಕ್ಷರೇ, ನಾನು ಎಂದೂ ಸಹ ಈ ಸರ್ಕಾರ ಹೊಸದಾಗಿ ಆಡಳಿತಕ್ಕೆ ಬಂದ ನಂತರ ಅವ್ರು ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಗಳ ಬಗ್ಗೆ ಸಣ್ಣದಾಗಿ ಎಲ್ಲೂ ಮಾತಾಡಿಲ್ಲ. ಈ ಕ್ಷಣದವರೆಗೂ ಮಾತಾಡಿಲ್ಲ. ನಾನಂತೂ ಎಂದೂ ಮಾತಾಡಿಲ್ಲ. ಇದು ಕೊಟ್ಟಿರ್ತಕ್ಕಂಥದ್ದಕ್ಕೆ ನಿಮ್ದು ಒಂದು ಉದ್ದೇಶ, ಒಳ್ಳೆ ಉದ್ದೇಶ, ನಾನು ಅದನ್ನ ಯಾಕೆ ಟೀಕೆ ಮಾಡಲಿ. ಆದರೆ ಆ ಉದ್ದೇಶ ಎಷ್ಟರ ಮಟ್ಟಿಗೆ ಈ ಒಂದು ಸಮಸ್ಯೆಯಲ್ಲಿ ಇರ್ತಕ್ಕಂಥ ಕುಟುಂಬಗಳ ಪರಿಸ್ಥಿತಿಗೆ ಅನುಕೂಲ ಆಗ್ತಿದೆ ಅಂತಕ್ಕಂಥದ್ದು, ಇರ್ತಕ್ಕಂಥ ಕೆಲವು ಲೋಪಗಳನ್ನು ಅದಕ್ಕೆ ಹೇಳಿದ್ರೆ ಸರಿಪಡಿಸ್ಕೊಳ್ಳಿ ಅಂತ ಹೇಳಿ. ಇಲ್ಲಿ ಯಾವುದೋ ಮೊನ್ನೆ ಬೆಳಗಾವಿದ ಒಂದು ಆರ್ಟಿಕಲ್ ನೋಡಿದೆ ಅಧ್ಯಕ್ಷರೇ. ಹಸಿವು ತಾಯಿಯ ಕಷ್ಟ ನೋಡಲಾಗದೆ ಆತ್ಮಹತ್ಯೆಗೆ ಶರಣಾದ ಯುವಕ. ಇವರು ಮೂಲತಃ ಹಾವೇರಿ ಜಿಲ್ಲೆ ಯಲಗಚ್ ಗ್ರಾಮದ ಬಸವರಾಜ್ ವೆಂಕಟ ಅಂತಕ್ಕಂಥವ್ರು ಅಧ್ಯಕ್ಷರೇ. ಇವರು ಕೆಲಸ ಟ್ರೈ ಮಾಡಿದ್ರು ಅಲ್ಲೆಲ್ಲೂ ಸಿಗಲಿಲ್ಲ. ತಂದೆ ತೀರ್ಕೊಂಡು ಹೋಗಿದ್ದಾರೆ. ತಾಯಿ ಮಗ ಇಬ್ಬರಿದ್ದಾರೆ. ಅವರು ಗೋವಾಗೆ ಹೋದ್ರು ಕೆಲಸ ಹುಡುಕೊಂಡು. ಗೋವಾದಲ್ಲೂ ಕೆಲಸ ಸಿಗಲಿಲ್ಲ. ಮತ್ತಲ್ಲಿಂದ ಬರಬೇಕಾದ್ರೆ ಆ ಹುಬ್ಬಳ್ಳಿಯ ಅಳ್ನಾವರ ಸ್ಟೇಷನ್ ಹತ್ರ ಟಿಕೆಟ್ ತಗೊಂಡಿಲ್ಲ ಅಂತೇಳಿ ಆ ಟಿ ಆ ತಾಯಿ ಮಗನ ಹೊರಗ ಟ್ರೈನಿಂದ ಇಳಿಸೋದು. 3 ದಿವಸ ಆದರೂ ಅವರಿಗೆ ಊಟ ಸಿಕ್ಕಿಲ್ಲ. ಅಲ್ಲಿ ಮಗ ಏನೋ ತಾಯಿಗೆ ಏನಾದ್ರು ಊಟ ತರ್ತೀನಿ ಅಂತೇಳಿ ಹೋಗಿ ಒಂದು ಮರಕ್ಕೆ ನೇಣು ಹಾಕೊಂಡು ತೀರ್ಕೊಂಡು ಹೋಗಿದ್ದಾನೆ. ಮರಕ್ಕೆ ನೇಣು ಹಾಕೊಂಡು. ಈಗ ನಿಮ್ಮ ಕಾರ್ಯಕ್ರಮ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಅಂತ ಕುಟುಂಬಗಳನ್ನ ಬದುಕಿಸ್ಬೇಕು ಅಂತಲೇ ಬಡವ್ರನ್ನ ಕೊಟ್ಟಿದ್ದೀರಿ. ಆ ಹೆಣ್ಣು ಮಗಳಿಗೆ 2,000 ರೂಪಾಯಿ ಬಂದಿದ್ರೆ ಬಹುಶಃ ಆ ಹುಡುಗನ ಜೀವ ಉಳಿತಿತ್ತೋ ಏನೋ ಗೊತ್ತಿಲ್ಲ. ಆ ಹೆಣ್ಣು ಮಗಳಿಗೆ ದುಡ್ಡು ಬರ್ತಿದ್ಯೋ ಎಲ್ಲೋ ಗೊತ್ತಿಲ್ಲ. 2,000 ರೂಪಾಯಿ ತಾಯಿ ಇವತ್ತು ಒಬ್ಬಂಟಿ. ಅಲ್ಲೆಲ್ಲ ಕೆಲವರು ಹೋಗಿ ಅಲ್ಲೆಲ್ಲ ಬೇರೆ ಯಾವುದೋ ಇದಕ್ಕೆ ಕರ್ಕೊಂಡೋಗಿ ಬಿಟ್ಟವ್ರೆ ಆ ತಾಯಿನ. ಮಗ ತೀರ್ಕೊಂಡು ಹೋಗಿದ್ದಾನೆ. ಇದು ನಮ್ಮ ಹಸಿವು ಮುಕ್ತ ರಾಜ್ಯ ಆಗಬೇಕು ಅಂತೇಳಿ ನಿಮ್ಮ ಉದ್ದೇಶ ಇಟ್ಕೊಂಡಿದ್ದೀರಲ್ಲ, ಊಟ ಇಲ್ಲದೆ ಸತ್ತಿರತಕ್ಕಂಥದ್ದು. ಇದು ಒಂದು ಉದಾಹರಣೆ ನಿಮಗೆ ಕೊಡ್ತೀನಿ ಅಷ್ಟೇ, ಬೇಕಾದಷ್ಟಿದೆ. 2,000 ರೂಪಾಯಿ ನಾವು ನಿಮ್ಮ ಮುಖ್ಯಮಂತ್ರಿಗಳ ಮುಂದೆನೆ ಹಲವಾರು ಜನ ಬಂದು ಅಹವಾಲು ಹಾಕೊಂಡವ್ರೆ. ಇನ್ನೂ ಸಾವಿರಾರು ಜನಕ್ಕೆ ಇವತ್ತು ಹಣ ದೊರಕ್ತಿಲ್ಲ ಅಂತೇಳಿ ಇಲ್ಲೇ ಇದೆ ಹೇಳಿದ್ದಾರೆ. ತಾಂತ್ರಿಕ ತೊಡಕು ಸಹಸ್ರಾರು ಜನಕ್ಕೆಲ್ಲ ಗೃಹಲಕ್ಷ್ಮಿ. ಇದೆಲ್ಲ ಸರಿಪಡಿಸ್ಕೋಬೇಕಲ್ಲ. ಆಯ್ತು, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಇದು ಅಧ್ಯಕ್ಷರೇ, ನಾನು ಈ ಅಕ್ಕಿದ ಯಾಕೆ ಹೇಳಿದೆ ಅಂದರೆ, ನಮ್ಮ 6 ಸಚಿವರು ಹೇಳಿಕೆಗೋಸ್ಕರ ಹೇಳಿದೆ. 6 ಸಚಿವರು ಮೊನ್ನೆಯಲ್ಲಿ ಅಪ್ಪರ್ ಹೊಸರು ಹೇಳಿರ್ತಕ್ಕಂಥ ಹಿನ್ನೆಲೆ ಒಳಗೆ ಅಧ್ಯಕ್ಷರೇ ಈಗ ಆಯ್ತು, ಇಲ್ಲ ಒಂದು ಬೇಗ ಊಟ ಆದ್ಮೇಲೆ ಕೊಡಿ ಅಧ್ಯಕ್ಷ. 3/4 ಗಂಟೆಲಿ ಮುಗಿಸ್ಕೊಡ್ತೀನಿ ಊಟ ಆದ್ಮೇಲೆ. ಸ್ವಲ್ಪ ಹಣಕಾಸಿಂದ ಎಲ್ಲರಿಗೂ ಗಾಬರಿ ಇದೆ. ಹಣಕಾಸಿನ ಬಗ್ಗೆ ಒಂದು ಸ್ವಲ್ಪ ಮಾತಾಡೋದಿದೆ ಅಧ್ಯಕ್ಷ. ನೆಕ್ಸ್ಟ್ ಈಗ ಊಟ ಆದ್ಮೇಲೆ ಒಂದು 3/4 ಗಂಟೆ ಕೊಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.